ನಮಸ್ಕಾರ ಸ್ನೇಹಿತರೆ. ಈಗ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಿಗೆ ಶನಿ ದಶೆ, ಡಿ ಕೆ ಶಿವಕುಮಾರ್ ಅವರಿಗೆ ಶುಕ್ರ ದಶೆ ಶುರುವಾಗಿದೆ. ಆ ಕಡೆ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇದ್ರೆ, ಈ ಕಡೆ ಕಾಂಗ್ರೆಸ್ ನಲ್ಲಿ ಸಿದ್ದೂರನ್ನು ಕೆಳಗಿಳಿಸೋದಕ್ಕೆ ದೊಂಬರಾಟ ಶುರುವಾಗಿದೆ. ಒಂದ್ ಕಡೆ ಮೂಢ ಹಗರಣ, ಇದು ಸಿದ್ದರಾಮಯ್ಯನವರ ವಿರುದ್ಧನೇ ಕೇಳಿ ಬಂದಿರತಕ್ಕಂಥದ್ದು. ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ. ಇದು ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರದ ಅಡಿನಲ್ಲಿ ಈಗ ಲೋಕಾಯುಕ್ತರು ಕ್ರಿಮಿನಲ್ ಪ್ರಕರಣ ಸಹ ದಾಖಲಿಸಿಕೊಳ್ಳುವಂತ ಹಂತಕ್ಕೆ ಬಂದು ನಿಂತಿದೆ. ಆ ಕಡೆ ಹಿಂದುಳಿದ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಡವರಿಗೆ ಸೇರ್ಬೇಕಾಗಿದ್ದ ಹಣ, ಬಡವರ ಉದ್ಧಾರಕ್ಕೆ ವಿನಿಯೋಗವಾಗಬೇಕಿದ್ದ ಎಸ್ಟಿ ನಿಗಮದಲ್ಲಿನ ಹಣವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ಸ್ನೇಹಿತರೆ, ಈ ಎರಡೂ ಪ್ರಕರಣಗಳನ್ನು ಪ್ರತಿಪಕ್ಷಗಳು ಸಿದ್ದರಾಮಯ್ಯನವರ ಕಡೆಗೆ ತಿರುಗಿಸಿವೆ. ಈಗ ಸಿದ್ದರಾಮಯ್ಯನವರು ಈ ಹಿಂದೆ ಎಂದೂ ಎದುರಿಸದೇ ಇರತಕ್ಕಂತ ಸಂಕಷ್ಟಗಳ ಸರಮಾಲೆಯಲ್ಲಿ ಸಿಕ್ಕು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆ ಕಡೆ ರಾಜ್ಯಪಾಲರು ಯಾಕೆ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬಾರದು, ಕಾರಣ ಕೊಡಿ ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಈ ಕಡೆ ಪಕ್ಷದಲ್ಲೂ ಸಹ ಒಳವಲಯದಲ್ಲಿ ಡಿ ಕೆ ತಂತ್ರ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಒಂದೇ ಒಂದು ಮಹತ್ವಾಕಾಂಕ್ಷೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ಬಯಸದೇ ಬಂದ ಭಾಗ್ಯ ಅನ್ನುವಂತೆ ಈ ಹಗರಣಗಳ ಸುಳಿಯಲ್ಲಿ ಸಿಲುಕಿರೋದ್ರಿಂದ ಆ ಸಮಯ ಸನ್ನಿವೇಶ ತಾನಾಗೆ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದಾರಲ್ಲ, ಸಮಾವೇಶಗಳನ್ನ ಮಾಡ್ತಾ ಇದಾರಲ್ಲ ಅಂತ ನೀವು ಕೇಳ್ಬೋದು. ಇಲ್ಲೇ ಇರೋದು ರಾಜಕೀಯ. ಹಾಗಾದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಇನ್ನೆಷ್ಟು ದಿನ ಭದ್ರ? ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ರೀತಿಯ ಜಾಣ ನಡೆಗಳನ್ನು ಅನುಸರಿಸ್ತಾ ಇದ್ದಾರೆ, ಸದ್ದಿಲ್ಲದೆ ಕುರ್ಚಿಗೆ ಯಾವ ರೀತಿ ಬಾಂಬ್ ಬಿಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ರಾಜಕೀಯದಲ್ಲಿ ಇರೋರ ನಡೆಗಳೇ ಆಗಿರುತ್ತೆ. ಅವರು ಮೇಲ್ನೋಟಕ್ಕೆ ನಾವು ಪರಮ ಮಿತ್ರರು ಅಂತ ತೋರಿಸಿಕೊಂಡ್ರು ಸಹ ಒಳಗೊಳಗೆ ಕತ್ತಿ ಮಸೀತಾ ಇರ್ತಾರೆ, ಶತ್ರುತ್ವ ಇರುತ್ತೆ. ಇನ್ನೊಂದ್ ಕಡೆ ಮೇಲ್ನೋಟಕ್ಕೆ ತಾವು ಎಣ್ಣೆ ಸೀಗೆಕಾಯಿ ಅಂತ ತೋರಿಸ್ಕೊಳ್ತಾ ಇದ್ರು ಒಳಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಹ ನಡೀತಾ ಇರುತ್ತೆ. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ನೀವು ಎಷ್ಟೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿ ಕೈ ಹಿಡಿದು ಫೋಟೋ ತೆಗಿಸ್ಕೊಂಡ್ರು ಕೂಡ ಒಳಗೆ ಒಬ್ಬರಿಗೊಬ್ರು ಕತ್ತಿ ಮಸೀತಾನೆ ಇರ್ತಾರೆ. ಸಮಯ ಸಂದರ್ಭ ಬಂದಾಗ್ಲೆಲ್ಲ ಕಾಲೆಳಿತಾನೆ ಇರ್ತಾರೆ. 2024 ಲೋಕಸಭಾ ಚುನಾವಣೆಗೂ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯನವರನ್ನ ಓವರ್ಟೇಕ್ ಮಾಡಿ ಸರ್ಕಾರದಲ್ಲಿ ಒಂದು ದೊಡ್ಡ ಇಮೇಜ್ ನ ಬಿಲ್ಡಪ್ ಮಾಡಿದ್ರು. ಯಾವಾಗ 24 ಲೋಕಸಭಾ ಚುನಾವಣೆ ರಿಸಲ್ಟ್ ಬಂತು, ಸ್ವತಃ ಅವರ ತಮ್ಮನೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತು ಸುಣ್ಣ ಆಗೋದ್ರು. ಹಳೆ ಮೈಸೂರಲ್ಲಿ ತಾವೇ ಟಿಕೆಟ್ ಕೊಡಿಸಿದ್ದಂತಹ ಅಭ್ಯರ್ಥಿಗಳು ಸೋತ್ರು, ಆಸನ ಒಂದನ್ನು ಹೊರತುಪಡಿಸಿ. ಇದು ಡಿ ಕೆ ಇಮೇಜ್ಗೆ ದೊಡ್ಡ ಹೊಡೆತ ಸಿಕ್ತು. ಆಗ ಸಿದ್ದರಾಮಯ್ಯನವರು ನಿರಾಳ ಆದ್ರು. ಯಾವಾಗ ಮೂಡ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಬಯಲಿಗೆ ಬಂತೋ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಪೀಡ್ ಸಿಕ್ತು. ಸಿದ್ದರಾಮಯ್ಯನವರ ಗಾಡಿ ಆಲ್ಮೋಸ್ಟ್ ಆಲ್ ಸ್ಪೀಡ್ ಕಡಿಮೆಯಾಗಿ ನ್ಯೂಟ್ರಲ್ ಆಗೋಗಿದೆ ಅಂತಾನೆ ಹೇಳ್ಬೋದು. ನೀವೇ ನೋಡಿ, ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ ಡಿ ಕೆಗೆ ಹಿನ್ನಡೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಮತ್ತಷ್ಟು ಹಣಿಯೋದಿಕ್ಕೆ ಸಿದ್ದರಾಮಯ್ಯನವರು ಡಿಸಿಎಂ ಹುದ್ದೆ ಸೃಷ್ಟಿಯ ದಾಳ ಉರುಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಹ ಆಗಬೇಕು ಅನ್ನುವ ದಾಳಗಳನ್ನು ಉರುಳಿಸಿದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಅನ್ನ ಕಡಿಮೆ ಮಾಡಬೇಕು, ಕಟ್ ಮಾಡಬೇಕು ಅಂತೇಳಿ ಈ ಎಲ್ಲಾ ತಂತ್ರಗಳನ್ನು ಎಳೆದಿದ್ರು ಸಿದ್ದರಾಮಯ್ಯನವರು. ಯಾವಾಗ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಬಯಲಿಗೆ ಬಂತೋ, ಡಿಸಿಎಂ ಹುದ್ದೆ ಸೃಷ್ಟಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಕೂಗಿಗೆ ಬ್ರೇಕ್ ಬಿತ್ತು. ಇಲ್ಲಿ ಖುದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈ ಎರಡು ಹಗರಣಗಳು ಬಯಲಿಗೆ ಬರೋದಿಕ್ಕೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಂತವರೇ ಕಾರಣ ಅಂತ. ಸಿದ್ದರಾಮಯ್ಯನವರು ಸಚಿವ ಸಂಪುಟನ ಪುನರ್ರಚನೆ ಮಾಡಬೇಕು, ಡಿ ಕೆ ಬೆಂಬಲಿಗ ಸಚಿವರನ್ನು ಕೈ ಬಿಡಬೇಕು ಅನ್ನುವಂತಹ ದಾಳ ಸಹ ಉರುಳಿಸಿದ್ರು. ಇದಕ್ಕೆ ಆಲ್ಮೋಸ್ಟ್ ಆಲ್ ಹೈಕಮಾಂಡ್ ನ ಒಪ್ಪಿಗೆ ಸಹ ಪಡೆದುಕೊಂಡು ಬಂದಿದ್ರು. ಆದ್ರೆ ಅವರ ಅದೃಷ್ಟ ಸರಿ ಇರಲಿಲ್ಲ. ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಬಯಲಿಗೆ ಬಂದು ಅಕ್ಷರಶಃ ಸಿದ್ದರಾಮಯ್ಯನವರು ಕುಸಿದು ಹೋಗಿದ್ದಾರೆ, ಒಬ್ಬಂಟೆಯಾಗಿದ್ದಾರೆ. ಅವರ ಪರವಾಗಿ ಮಾತಾಡೋದಕ್ಕೆ ಅವರದ್ದೇ ಬೆಂಬಲಿಗರು ಮುಂದೆ ಬರ್ತಾ ಇಲ್ಲ. ಸ್ನೇಹಿತರೆ, ಈಗ ಒಟ್ಟಾರೆಯಾಗಿ ಸಿದ್ದುಗೆ ಬರೀ ಹಿನ್ನಡೆ. ನೀವು ನೋಡಿರ್ಬೋದು, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಅಗ್ರೆಸಿವ್ ಆಗಿ ಬಿಜೆಪಿ ಮೇಲೆ ಸವಾರಿ ಮಾಡ್ತಾರೆ. ಯಾವಾಗ ಬಿಜೆಪಿ ಅವರು ಕರ್ನಾಟಕದ ಹಗರಣಗಳ ವಿಚಾರ ಪ್ರಸ್ತಾಪ ಮಾಡ್ತಾರೋ ರಾಹುಲ್ ಗಾಂಧಿಗೆ ಉತ್ತರ ಕೊಡೋದಕ್ಕೆ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಪ್ರಕರಣ ದೇಶವನ್ನು ವ್ಯಾಪಿಸಿದೆ. ಖುದ್ದು ನಿರ್ಮಲಾ ಸೀತಾರಾಮನ್ ಅವರೇ ಈ ವಿಚಾರನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರನ ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು 187 ಕೋಟಿ ರೂಪಾಯಿ ಹಗರಣ ಮಾಡಿಲ್ಲ, ಬರೀ 87 ಕೋಟಿ ರೂಪಾಯಿ ಅಷ್ಟೇ ಅಂತ. ಇದರ ಅರ್ಥ ಹಗರಣ ಆಗಿದೆ. ಇನ್ನ ಜಾತಿ ಜನಗಣತಿ ಮಾಡ್ತೀನಿ, ಸೆನ್ಸಸ್ ಮಾಡಿಸ್ತೀನಿ ಅಂತೆಲ್ಲ ಹಿಂದುಳಿದ ದಲಿತ ವರ್ಗದ ಉದ್ಧಾರಕನಾಗಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರಲ್ಲ, ನಿಮ್ಮದೇ ಸರ್ಕಾರ ದಲಿತರ ಹಣವನ್ನು ಲೂಟಿ ಮಾಡಿದೆ. ಹಣ, ಹೆಂಡ, ಐಷಾರಾಮಿ ಕಾರ್ಗಳು ಮತ್ತು ಚುನಾವಣೆಗಾಗಿ ದಲಿತರ ಹಣವನ್ನು ಉಪಯೋಗಿಸಿಕೊಳ್ಳಲಾಗಿದೆ. 16 ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ವಾಲ್ಮೀಕಿ ನಿಗಮ ಮಂಡಳಿನಲ್ಲಿರ್ತಕ್ಕಂಥ ಹಣನ ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ದಲಿತರ ಹೆಸರು ಹೇಳ್ಕೊಂಡು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಮಾಡ್ತಾ ಇರೋದಾದ್ರೂ ಏನು? ದಲಿತರಿಗೆ ದ್ರೋಹ. ಇದು ಬಿಜೆಪಿಯವರು ರಾಷ್ಟ್ರ ಮಟ್ಟದಲ್ಲಿ ಆಂದೋಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಜುಲೈ 30ನೇ ತಾರೀಕು ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಡೆಲ್ಲಿಗೆ ಕರ್ಸ್ಕೊಂಡು ಮಾತಾಡಿದ್ದಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಬರೀ ಹಗರಣಗಳಲ್ಲೇ ಮುಳುಗಿ ಹೋಗಿದ್ದೀರಲ್ಲ, ಇಲ್ಲಿ ಬಿಜೆಪಿನ ನಮಗೆ ಎದುರಿಸೋಕೆ ಆಗ್ತಾ ಇಲ್ಲ. ಬೆಳಗಿಂದ ರಾತ್ರಿ ತನಕ ಕೇವಲ ಕರ್ನಾಟಕದ ವಿಚಾರನೆ ಪ್ರಸ್ತಾಪ ಆಗ್ತಾ ಇದೆ. ರಾಜೀನಾಮೆಗೆ ರೆಡಿಯಾಗಿ ಅನ್ನೋ ಸೂಚನೆಯನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ರವಾನೆ ಮಾಡಿದೆ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಜುಲೈ 30ರಂದು ಡಿ ಕೆ ಶಿವಕುಮಾರ್ ಅವರು ಸಹ ಡೆಲ್ಲಿಗೆ ಹೋಗಿದ್ರು. ಆಗ ಒಂದು ವಿಚಿತ್ರ ಘಟನೆ ಸಹ ಘಟಿಸಿದೆ. ಅದು ಡಿ ಕೆ ಅವರು ಏಕಾಂಗಿಯಾಗಿ ಮೋದಿ ಅವರನ್ನ ಭೇಟಿ ಮಾಡಿರೋದು. ಕರ್ನಾಟಕದಲ್ಲಿ ನಾನೇ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಸ್ಪಷ್ಟವಾಗಿ ಸಾರಿದಂತಾಗಿದೆ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದಾರಲ್ಲ, ಈ ಹಗರಣಗಳು ಬಯಲಿಗೆ ಬರೋದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈ ಇದೆ ಅಂತ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸರಿನೋ ಗೊತ್ತಿಲ್ಲ. ಆದರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಬಯಸದೇ ಬಂದ ಭಾಗ್ಯ ಆಗಿದೆ. ಅವರು ಮಾಡ್ಕೊಂಡಿರ್ತಕ್ಕಂಥ ಅಲಿಖಿತ ಒಪ್ಪಂದ 2.5 ವರ್ಷ ನೀವು ಸಿಎಂ ಆಗಿ ಅದಾದ ಮೇಲೆ ನನಗೆ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಪ್ಪಂದ ಆಗಿರೋದು. ಈಗ 2.5 ವರ್ಷಕ್ಕೂ ಮುಂಚೆನೆ ಸಿದ್ದೂರನ್ನು ಅಧಿಕಾರದಿಂದ ಕೆಳಗಿಳಿಸಿ ತಾನು ಸಿಎಂ ಆಗೋ ಭಾಗ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾದ್ರೆ ನೀವು ಕೇಳ್ಬೋದು, ಇಷ್ಟೆಲ್ಲ ವಿರೋಧ ವೈರತ್ವ ಇರತಕ್ಕಂಥ ಸಿದ್ದರಾಮಯ್ಯನವರನ್ನು ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭನ ಉಪಯೋಗಿಸಿಕೊಂಡು ಹಣಿಬೋದಲ್ಲ ಅಂತ. ಆದ್ರೂ ಯಾಕೆ ಸಮಾವೇಶಗಳನ್ನು ಮಾಡಿ ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ? ಇಲ್ಲೇ ಇರೋದು ರಾಜಕೀಯ. ತಾನಾಗೆ ತುಪ್ಪ ಜಾರಿ ರೊಟ್ಟಿಗೆ ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಸಿದ್ದು ವಿರುದ್ಧ ಚಟುವಟಿಕೆಗಳನ್ನು ಮಾಡಿ ಅಹಿಂದ, ಅಲ್ಪಸಂಖ್ಯಾತ, ದಲಿತರ ಮತ್ತು ಹಿಂದುಳಿದವರ ದೊಡ್ಡ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಎದುರಾಕೊಂಡು ಅಹಿಂದ ವರ್ಗದ ವೈರತ್ವವನ್ನು ಅನಾವಶ್ಯಕವಾಗಿ ಕಟ್ಟಿಕೊಳ್ಳುವುದು ಬೇಡ. ಇದು ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಅವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಿದ್ದು ಪರ ಬ್ಯಾಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ತಥ್ಯ ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಹಾದಿ ಈಗ ಕ್ಲಿಯರ್ ಆಗ್ತಾ ಇದೆ. ಇಷ್ಟು ದಿವಸ ಮಂಜು ಕವಿದಂತ ವಾತಾವರಣ ಇತ್ತು, ಅದೆಲ್ಲ ಕರಗಿ ನೀರಾಗಿ ಸ್ಪಷ್ಟ ದಾರಿ ಗೋಚರ ಆಗ್ತಾ ಇದೆ ಸಿಎಂ ಕುರ್ಚಿ ಕಡೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಆಗ ಹೈಕಮಾಂಡ್ ಸಹ ಒಲ್ಲದ ಮನಸ್ಸಿಂದ ಸಿದ್ದರಾಮಯ್ಯ ಅವರಿಗೆ ಸೂಚಿಸುತ್ತೆ, ಕುರ್ಚಿಯಿಂದ ಇಳಿರಿ ಅಂತ. ಆಗ ಅವರಿಗೆ ಕಾಣುವ ಎರಡನೇ ಆಪ್ಷನ್ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಈಡೇರೋ ದಿನಗಳು ದೂರ ಇಲ್ಲ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.